ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಮಾಘ ಮಾಸದಲ್ಲಿ ಬರ್ತಕ್ಕಂತಹ ರಥ ಸಪ್ತಮಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರ ಬಗ್ಗೆ ಇವತ್ತು ತಿಳಿಯೋಣ. ರಥ ಸಪ್ತಮಿಗಿಂತ ಮೊದಲಿನ ದಿವಸ ಕೂಡ ಕೆಲವೊಂದು ಆಚರಣೆಗಳು ಮಾಡ್ತಕ್ಕಂಥದ್ದಿದೆ. ಅದು ಪ್ರಿಪರೇಷನ್. ರಥ ಸಪ್ತಮಿ ಮಾಡಲಿಕ್ಕೆ ಮೊದಲು ಪ್ರಿಪ್ರೇಷನ್ ಏನು ಮಾಡಬೇಕಂದ್ರೆ, ರಥ ಸಪ್ತಮಿ ಹಿಂದಿನ ದಿವಸ, ಅವತ್ತಿನ ದಿವಸ ಎಣ್ಣೆ ಹಾಕದೇ ಇರತಕ್ಕಂಥ ಪದಾರ್ಥಗಳನ್ನೇ ಬಳಸಬೇಕು, ಊಟ ಮಾಡಬೇಕು, ತಿನ್ನಬೇಕು. ಒಂದನೇದು. ಎರಡನೇದು ಏನಂದರೆ, ರಾತ್ರಿ ಉಪವಾಸ ಮಾಡಬೇಕು. ನಾಳೆ ರಥ ಸಪ್ತಮಿ ಐತಂದ್ರೆ ಇವತ್ತು ಉಪವಾಸ ಮಾಡಬೇಕು. ಆಮೇಲೆ ಬ್ರಹ್ಮಚರ್ಯನ್ನು ಪಾಟಿಸಬೇಕು. ನಂತರ ಭೂಶಯನ ಮಾಡಬೇಕು. ಭೂಶಯನ ಅಂದರೆ ಚಾಪೆ ಹಾಸಿ ಅದರ ಮೇಲೆ ಮಲಗಬೇಕು. ಐಷಾರಾಮಿಯಾಗಿ ಮಲಗಬಾರ್ದು. ಇಷ್ಟು ಬಹಳ ಇಂಪಾರ್ಟೆಂಟ್. ಹಾಗಾದರೆ ಈ ಉಪವಾಸ ಇರಬಾರ್ದು ಎಲ್ಲರಿಗೂ ಅಲ್ಲ ಇದು. ಈಗ ಅನಾರೋಗ್ಯ ಇರ್ತದೆ, ಆರೋಗ್ಯ ಚೆನ್ನಾಗಿರಲ್ಲ, ಅವ್ರಿಗೆ ಊಟ ಬೇಕು, ಅವ್ರಿಗೆ ಕೊಡಬೇಕು. ಗರ್ಭಿಣಿಯರು ಇರ್ತಾರೆ, ಮಹಿಳೆಯರು ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ಊಟ ಕೊಡಬೇಕು. ಅವ್ರಿಗೆ ಈ ನಿಯಮಗಳು. ಅನಾರೋಗ್ಯ ಇರ್ತದೆ, ಅವ್ರಿಗೆಲ್ಲ ಈ ನಿಯಮಗಳು. ಯಾರು ಆರೋಗ್ಯವಾಗಿ ಇರ್ತಾರೋ ಅವರಿಗಷ್ಟೇ ಈ ನಿಯಮಗಳು. ಆರೋಗ್ಯವಾಗಿ ಇರ್ತಕ್ಕಂಥವ್ರು ಈ ನಿಯಮವನ್ನು ಪಾಲಿಸ್ಬೇಕು. ಒಂದನೇದು. ರಥ ಸಪ್ತಮಿ ದಿವಸ ಏನು ಮಾಡಬೇಕಂದ್ರೆ, ಅವತ್ತು ಸ್ನಾನ ವಿಶೇಷವಾಗಿರ್ತಕ್ಕಂಥದ್ದು. ಆ ನದಿಯಲ್ಲಿ ಸ್ನಾನ ಬಹಳ ಒಳ್ಳೆಯದು. ನದಿ ಸ್ನಾನ ನಮ್ಗೆ ಆಗೋದಿಲ್ಲ, ಕುದುರೋದಿಲ್ಲ, ಸಿಟಿಗಳಲ್ಲಿ ಇದ್ದೀವಿ ಅಂದರೆ ಏನು ಮಾಡಬೇಕಂದ್ರೆ, ಮಾಮೂಲು ಮನೆಗೆ ನೀರು ಸ್ನಾನ ಮಾಡಬೇಕಾದ್ರೆ ಏನು ಕೆಲಸ ಮಾಡೋದಂದ್ರೆ, 7 ಎಕ್ಕದ ಎಲೆ 7, ಬಾರೆಹಣ್ಣಿನ ಎಲೆ 7. ಈಗ ಒಂದು ಸಿಕ್ತು, ಒಂದು ಸಿಗಲಿಲ್ಲ ಅಂದ್ರೆ ಅವಾಗ ಏನು ಮಾಡಿ, ಯಾವ ಸಿಕ್ಕಿರ್ತದೋ ಅದನ್ನಷ್ಟೇ ಮಾಡಿರಿ. ಸಿಗಲಿಲ್ಲ ಅಂತ ಟೆನ್ಷನ್ ತಗೋಬೇಡ್ರಿ, ಏನೂ ಅವಶ್ಯಕತೆ ಇಲ್ಲ. ಆ ಎಲೆಯನ್ನು ಸ್ಮರಿಸಿ ಆದರೂ ಸ್ನಾನ ಮಾಡಿರಿ. ಅದು ಆ ಸ್ಮರಣೆ ಮಾಡಿದರೂ ಕೂಡ ಆ ಭಾವನೆ ಒಳಗಡೆ ಬರ್ತದೆ, ಆ ಒಂದು ವೈಬ್ರೇಷನ್ಸ್ ಇರ್ತದೆ. ಅದಕ್ಕೆ ಈ 7 ಎಕ್ಕದೆಲೆ ಮತ್ತು 7 ಬಾರೆಹಣ್ಣಿನ ಎಲೆ ಅವನ್ನ ತಲೆ ಮೇಲೆ ಇಟ್ಕೊಳ್ಬೇಕು. ಈ ಬ್ರಹ್ಮರಂಧ್ರ ಇರ್ತದಲ್ಲ, ಇಲ್ಲಿ ಮೇಲೆ ಇಟ್ಕೊಂಡು ಇಲ್ಲಿಂದ ಶವರಿಂದ ಸ್ನಾನ ಮಾಡೋದು. ನದಿ ಎಲ್ಲ ಶವರಿಂದ ಸ್ನಾನ ಮಾಡಬೇಕು. ಶವರ್ ಇಲ್ಲ ಸ್ವಾಮಿ ನಮ್ಮ ಮನೆಗೆ, ಮಗ್ಗಿಂದ ನೀರು ಹಾಕೇಬೇಕು. ಮಗ್ಗು ಇಲ್ಲ ಅಂದರೆ, ಮಗ್ಗು ಕೂಡ ಇಲ್ಲ ಅಂದ್ರೆ ಅದಕ್ಕೆ ನಾವೇನು ಹೇಳೋಕ್ಕಾಗಲ್ಲ. ಮತ್ತು ಹಂಗೆ ಕೇಳಬಾರ್ದು ಅಷ್ಟೇ. ಹಾಗೆ ಆ ಶವರಿಂದ ಸ್ನಾನ ಮಾಡಿದ್ರೆ ಏನಾಗುತ್ತೆ ಅಂದರೆ, ಆ ನಮ್ಮಲ್ಲಿ ಜನ್ಮಗಳಿರ್ತಕ್ಕಂಥ ಪಾಪ ಎಲ್ಲ ಕ್ಷಯ ಆಗೋಗುತ್ತೆ ಅಂತ ಇದನ್ನು ಮಾಡಿದ್ದಾರೆ. ಅದಕ್ಕೆ ಪ್ರಮಾಣ ಕೂಡ ಅದು ಹೇಳಿದೆ. ಇದು ಸ್ನಾನ ಮಾಡಬೇಕಾದ್ರೆ ಕೆಲವು ಮಂತ್ರಗಳನ್ನು ಕೂಡ ಹೇಳಬೇಕು. ಅದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಈಗ ಒಂದ್ಸಲ ಹೇಳ್ತೇನೆ. ನಮಸ್ತೆ ರುದ್ರರೂಪಾಯ ರಸಾನಾಂ ಪತಯೇ ನಮಃ, ವರುಣಾಯ ನಮಸ್ತೇಸ್ತು, ಹರಿವಾಸ ನಮೋಸ್ತುತೆ. ಯಥಾ ಕರ್ಮ ಕೃತಂ ಪಾಪಂ ಮಯಾ ಜನ್ಮಸು ತನ್ಮೇ ರೋಗಂಚ ಶೋಕಂಚ ಮಖರಿ ಹಂತು ಸಪ್ತಮಿ. ಏತತ್ ಜನ್ಮ ಕೃತಂ ಪಾಪಂ ಯಚ್ಚ ಜನ್ಮಾಂತರಾರ್ಜಿತಂ ಮನೋವಾಕ್ಕಾಯಜಂ ಯಚ್ಚ ಜ್ಞಾತೇಚ ಯೇ ಪುನಃ ಇತಿ ಸಪ್ತವಿಧಂ ಸ್ನಾನಾನ್ ಮೇ ಸಪ್ತಿಕೆ ಸಪ್ತವ್ಯಾಧಿ ಸಮಾಯುಕ್ತಂ ಹರಮಾಕರಿ ಸಪ್ತಮಿ. ಇದು ಮಂತ್ರ. ಈ ಶ್ಲೋಕಗಳನ್ನು ಹೇಳ್ಕೊಂಡು ಆ ನೀರನ್ನು ತಲೆ ಮೇಲೆ ಹಾಕ್ಕೊಳ್ಬೇಕು. ಆ ಎಲೆಯಿಂದ ನೆಂದಿರ್ತದಲ್ಲ, ಅದು ಪೂರ್ತಿ ದೇಹದ ಪೂರ್ತಿ ನೆನೆಯೋಂಗೆ ನೀರನ್ನು ಹಾಕ್ಕೊಳ್ಬೇಕು. ಆ ಎಲೆಗಳನ್ನು ಎಲ್ಲಾದರೂ ಬಿಸಬೇಕು. ಮತ್ತು ಎಲೆಗಳು ತೊಗೊಂಬರ್ರಿ ಅಂತಂದರೆ, ಒಬ್ಬರ ಮನೆಗೆ 4 ಮಂದಿ ಇದ್ದೀವಿ ಅಂದರೆ ಒಬ್ಬೊಬ್ರಿಗೆ 7 ಎಲೆ ಬೇಕಾಗತ್ತೆ. ಅಂದರೆ ಒಂದೇ ಗಿಡ ಇರ್ತದಲ್ಲ, ಅದನ್ನ ಬೋಳ ಮಾಡಬೇಡ್ರಿ. ಒಂದೊಂದು ಗಿಡದಾಗ 2 3 ನೋಡಿ ಕಿತ್ಕೊಳ್ರಿ. ಅದನ್ನ ಪೂರ ಮನೆಗೆ 8 ಮಂದಿ ಇದ್ದೀವಿ ಅಂತಂದೇಳಿ ಗಿಡನೇ ಬೋಳು ಮಾಡಿ ಬಂದರೆ ಅದು ಪುಣ್ಯ ಬರೋದಿಲ್ಲ, ಪಾಪ ಬರ್ತದೆ. ಅದನ್ನು ಮತ್ತೆ ನೆನ್ಪಿಟ್ಕೊಳ್ರಿ. ಯಾಕಂದರೆ ಈಗ ಅದು ಹಂಗೆ ಈಗ ಒಂದು ಹೇಳ್ಬಿಟ್ಬಿಟ್ಲೆ, ಈಗ ಈ ಒಂದು ಹಬ್ಬ ಬರ್ತದೆ, ನೆಲ್ಲಿಕಾಯಿ ಎಲ್ಲ ಇಟ್ಟು ಪೂಜೆ ಮಾಡೋದು, ತುಳಸಿ ಹಬ್ಬ. ಅದನ್ನು ಪಾಪ ಸಮಸ್ಯೆ ಬೇಡ, ಅದು ಹಂಗೆ ಮಾಡೋದು ಬೇಡ. ಈ ದೊಡ್ಡ ಮರ ಇರೋಂಥದ್ದು ನೋಡಿ ಎಷ್ಟು 4 ಹಂಗೆ ತೊಗೊಳ್ರಿ. ಎಲ್ಲವನ್ನೂ ಒಂದೇ ಬೋಳು ಮಾಡೋಕ್ಕೆ ಹೋಗ್ಬೇಡ್ರಿ. ಎರಡನೇದು. ಇದು ಒಂದನೇದು, ಸಪ್ತಮಿ ದಿವಸ ಮಾಡಬೇಕಾಗಿರ್ತಕ್ಕಂಥದ್ದು. ಎರಡನೇದೇನೆಂದರೆ, ಅವತ್ತಿನ ಸಾಧ್ಯವಾದರೆ ಕೆಂಪು ಕಲರ್ ಡ್ರೆಸ್, ರೆಡ್, ಯಾಕಂದರೆ ಆ ಸೂರ್ಯನಿಗೆ ಇಷ್ಟವಾಗಿರ್ತಕ್ಕಂಥದ್ದು. ಇದನ್ನು ಮಾಡಿರಿ. ಅಥವಾ ಇನ್ನೊಂದು ಅವತ್ತೇ ರೆಡ್ ಡ್ರೆಸ್ ಹಾಕ್ಕೊಳ್ಳೋದು.
ಇನ್ನೊಂದು ಆಚರಣೆ ಏನಂದರೆ, ಈ ಅವರೆಕಾಳ ಒಂದು ಅವರೆಕಾಯಿ ಬರ್ತದಲ್ಲ, ಅವರೆಕಾಯಿನಿಂದ ರಥವನ್ನು ತಯಾರು ಮಾಡಬೇಕು. ರಥದ ಅಂದರೆ ಕಡ್ಡಿಗಳನ್ನ ಹಿಂಗೆ ಪೋಣಿಸಿ ಅದಕ್ಕೆ ಏನಾರ ಮಾಡಿ ಈ ಥರ ನಿಲ್ಲಂಗೆ ಈ ಕಡೆಗೆ ಮಾಡಿ ಅದ್ರ ಕೆಳಗೆ ಒಂದು ಎಲೆಯೊಳಗೆ ಸೂರ್ಯನ ವಿಗ್ರಹ ಇಡೋದು. ಸೂರ್ಯ ವಿಗ್ರಹ ಇಲ್ಲ, ಪಟ ಇಲ್ಲ, ಏನಿಲ್ಲ ಅಂದರೆ ಒಂದು ಎಲೆ ತಗೊಂಡು ರೌಂಡ್ ಒಂದು ಚಂದನವನ್ನು ಅಥವಾ ಕುಂಕುಮವನ್ನು ಹಚ್ಚಿ ಹೀಗೆ ಸೂರ್ಯನ ಬರಿತೀವಲ್ಲ ಈ ಥರ, ಆ ಥರ ಬರೆದು ಇಟ್ಟಿಟ್ಟು ಪೂಜೆ ಮಾಡಿದರೆ ಆ ಒಂದು ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇದು ರಥ ಸಪ್ತಮಿ ಮಾಡಬೇಕಾಗಿರ್ತಕ್ಕಂಥ ಮುಖ್ಯ. ಈ ಅವರೆಕಾಳು ಏನು ಮಾಡಬೇಕಂದ್ರೆ, ಎಲ್ಲ ಎಲೆ ಶಾಸ್ತ್ರ ಬಂತಿಲ್ಲಿ. ಮೊದಲು ಎಲೆ ಇಟ್ಕೊಂಡು ಸ್ನಾನ ಮಾಡಿದ್ವಿ. ಅವರೆಕಾಳು, ಈ ಕಾಯಿ ಪಲ್ಯ ಇವೆಲ್ಲ ಏನು ಸಮಾಚಾರ ಅಂದರೆ, ಈ ಒಂದು ವಿಶೇಷ ಋಷಿಮುನಿಗಳು ಕಂಡುಹಿಡಿದಿದ್ದಾರೆ. ಈ ಅವರೆಕಾಳು ಏನಿದಾವಲ್ಲ, ಅವರೆಕಾಯಿ ರಥ ಸಪ್ತಮಿ ನಂತರ ತಿನ್ನಬಾರ್ದು ಅಂತ ಹೇಳ್ತಾರೆ. ಯಾಕೆಂದರೆ ಅವಕ್ಕೆ ಹುಳ ಬರ್ತದೆ. ಯಾರಿಗೆ ಗೊತ್ತಂದರೆ, ನೇಚರಾಗಿ ಬೆಳೀತಿದ್ರಲ್ಲ ರೈತರಿಗೆ, ಅವ್ರಿಗೆ ಗೊತ್ತು. ಒಂದು ಕಾಲಕ್ಕೆ ರಥಸಪ್ತಮಿ ನಂತರದ ದಿನ ಅದಕ್ಕೆ ಹುಳ ಬೀಳ್ತದೆ ಅಂತ. ಹಾಗಾಗಿ ಅಷ್ಟರೊಳಗೆ ತಿನ್ಬೇಕು, ಅದಾದ ನಂತರ ತಿನ್ನಬಾರ್ದು ಅವರೆಕಾಳು ಅಂತ ಒಂದು ಶಾಸ್ತ್ರ ವಿಧಿ ಇದೆ. ಯಾಕಂದರೆ ಅದು ನೆಗೆಟಿವ್ ಎನರ್ಜಿನ ಸ್ವೀಕಾರ ಮಾಡುತ್ತೆ, ಅದು ಕೆಟ್ಟೋಗುತ್ತೆ ಅಂತ. ಇದು ಮೂರನೇದೇನೆಂದರೆ, ನೈವೇದ್ಯ ಬಹಳ ಮುಖ್ಯ. ನೈವೇದ್ಯ ಏನಂದರೆ ಹಾಲು, ಬೆಲ್ಲ, ಅಕ್ಕಿ, ತುಪ್ಪ, ಅನ್ನದ ಪಾಯಸ ಮಾಡ್ತಾರಲ್ಲ, ಪಾಯಸ ಮಾಡಿ ತುಪ್ಪ ಹಾಕಿ ಅದನ್ನು ಸೂರ್ಯನಿಗೆ ನಿವೇದನೆ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಇದು ಪ್ರತಿ ಭಾನುವಾರ ಮಾಡಬೇಕು. ಈ ಮಾಘ ಮಾಸದಲ್ಲಿ ಸೂರ್ಯ ರಥಸಪ್ತಮಿ ಅಂತ ವಿಶೇಷವಾಗಿ ಮಾಡಬೇಕಾಗತ್ತೆ. ಇದು ಮುಖ್ಯವಾಗಿ ನಿವೇದನೆ ಮಾಡಿ ಅದನ್ನು ಎಲ್ಲರೂ ತಗೊಳ್ಳೋದು. ಇನ್ನು ಮುಖ್ಯವಾಗಿರ್ತಕ್ಕಂಥದ್ದು 4ನೇ ವಿಧಿ ಏನಂದರೆ ದಾನ ಬಹಳ ಶ್ರೇಷ್ಠ. ಇದು ಯಾರಿಗೆ ಕೊಡಬೇಕು ದಾನ ಅಂದರೆ, ಯಾರಿಗಾದರೂ ಕೊಡ್ಬೋದು ದಾನನ. ಇದು ಎಂಥ ಫಲ! ಅಕ್ಷಯ ತೃತೀಯ ದಿವಸ ಏನು ಬಂಗಾರ ಖರೀದಿ ಮಾಡ್ತಾರಲ್ಲ, ಕ್ಯೂ ಹಚ್ಚಿ ಏನು ಅಕ್ಷಯ ಫಲ ಸಿಗ್ತದೆ, ಅಷ್ಟು ಫಲ, ಅದಕ್ಕಿಂತ ಹೆಚ್ಚಿನ ಫಲ ಇದಕ್ಕೆ ಸಿಗುತ್ತೆ. ಯಾರಿಗೆ ಕೊಡಬೇಕು ದಾನ ಅಂದರೆ, ಯಾರಿಗೆ ಅವಶ್ಯಕತೆ ಇರ್ತದೆ ಅವ್ರಿಗೆ ದಾನ ಕೊಡಬೇಕು. ಯಾರು ಬಡವರು ಇರ್ತಾರೆ, ಕೆಲವ್ರಿಗೆ ಬಟ್ಟೆ ಇರೋದಿಲ್ಲ, ಈ ಅವಶ್ಯಕತೆ ಬೇಕಾದಷ್ಟು ಜನ ಇರ್ತಾರೆ, ಕೆಲವು ಊಟಕ್ಕಿರೋದಿಲ್ಲ, ಯಾರಿಗೆ ನೋಡಿ ಒಬ್ಬರಿಗೆ ಅವ್ರನ್ನ ಏನಂತ ಮಾಡೋಕೆ ಅವ್ರಿಗೆ ದಾನ ಕೊಡೋದಷ್ಟಲ್ಲ, ಅವ್ರನ್ನೇ ಸೂರ್ಯನಾರಾಯಣ ಅಂತ ತಿಳಿದು ಅವ್ರಿಗೆ ದಾನ ಕೊಡಬೇಕು. ದಾನ ಕೊಟ್ಟರೆ ಏನಾಗುತ್ತೆ, ಅಖಂಡ ಫಲ ಸಿಗ್ತದೆ. ಆ ದಾನಕ್ಕೆ 1000 ಪಟ್ಟು ಫಲ ಜಾಸ್ತಿ ಆಗುತ್ತೆ. ನೀವು ಸಾಮಾನ್ಯ ದಿವಸ ಕೊಟ್ಟರೆ ಅದು ಒಂದಕ್ಕೆ ಒಂದು ಆಗ್ಬೋದು, ಇದು 1000 ಪಟ್ಟು ಹೆಚ್ಚಾಗ್ತಕ್ಕಂಥ ಒಂದು ಫಲಿತ ಸಿಗ್ತಕ್ಕಂಥದ್ದು. ಫಲಿತ ಸಿಗ್ತದೆ ಅಂತ ಮಾಡಬೇಡ್ರಿ, ಆ ಸೂರ್ಯನಾರಾಯಣನ ಭಾವ ಇಟ್ಕೊಂಡು ಕೊಡ್ರಿ, ಅದು ನಿಮಗೆ ರಿಫ್ಲೆಕ್ಟ್ ಕೊಡ್ತದೆ. ನಾನು ಫಲಿತ ಕೊಡ್ತದೆ ಅಂತ ಕೊಟ್ಟರೆ ಆ ಎಕ್ಸ್ಪೆಕ್ಟೇಷನ್. ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಹೇಳ್ತಾನೆ, ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಫಲತದ ಬೇಗ ಆಲೋಚನೆ ಮಾಡಬೇಡ್ರಿ, ನೀವು ಭಾವದಿಂದ ಕೊಡ್ರಿ, ಸೂರ್ಯನಾರಾಯಣ ಕೊಟ್ಟಿದ್ದಂತ ಕೊಡ್ರಿ, ಆಟೋಮೆಟಿಕ್ ಅದರ ಫಲ ಬರ್ತದೆ. ನಾನು ಅಂದರೆ 100 ರೂಪಾಯಿ ಕೊಟ್ಟರೆ ಒಂದು 1000 ರೂಪಾಯಿ ಬರ್ತೈತೆ ಅಂತ ಲೆಕ್ಕ ಇಟ್ಕೊಂಡು ಮಾತ್ರ ಯಾವುದೇ ಕಾರಣಕ್ಕೂ ಮಾಡಬೇಡ್ರಿ. ಮತ್ತು ಇನ್ನೊಂದು ವಿಶೇಷ ಏನಂದರೆ, ಈ ಸೂರ್ಯ ರಥಸಪ್ತಮಿ ದಿವಸ ಹೊಸದು ಏನಾದರೂ ವ್ರತ ಪ್ರಾರಂಭ ಮಾಡೋದಾದರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಯಾವುದಾದ್ರೂ ಮಂತ್ರ ಸಾಧನೆ ಮಾಡ್ತೀರಿ ಅಂದರೆ ಅದು ಅದ್ಭುತವಾದ ಶಕ್ತಿಯನ್ನು ಕೊಡ್ತದೆ, ಸಿದ್ಧಿಯನ್ನು ಕೊಡ್ತಕ್ಕಂಥ ದಿನ ಯಾವುದು ಪ್ರಾರಂಭ ಮಾಡಲಿಕ್ಕೆ ಅಂದರೆ ರಥಸಪ್ತಮಿ ದಿವಸ ಬಹಳ ಶ್ರೇಷ್ಠ. ಮತ್ತು ಈ ಒಳ್ಳೆಯದೇನೋ ತಿಳ್ಕೊಂಡ್ವಿ, ಮಾಡಬಾರ್ದೇನಾರ ಇದಾವ ಅಂದರೆ ಮಾಡಬಾರ್ದು ಕೂಡ ಇದ್ದಾವೆ. ಏನಿದ್ದಾವೆ ಅಂದರೆ ಅದನ್ನು ಕೂಡ ಹೇಳಿಬಿಟ್ರೆ ಕರೆಕ್ಟ್. ಆಮಿಷಂ ಮಧುಪಾನಂಚ ಯಃ ಕರೋತಿ ರವೇರ್ದಿನೇ ಸಪ್ತ ಜನ್ಮ ಭವೇದ್ರೋಗಿ ಜನ್ಮ ದರಿದ್ರತ. ಸ್ತ್ರೀ ತೈಲ ಮಧುಮಾಂಸಾನಿ ಯಃ ತ್ಯಜೇತ್ ರವಿವಾಸರೆ ನವ್ಯಾದಿಶ್ಯೋಕ ದಾರಿದ್ರ್ಯಂ ಸೂರ್ಯಲೋಕಂಚ ಗಚ್ಚತಿ. ಇದು ಪ್ರಮಾಣ, ಶ್ಲೋಕ ಪ್ರಮಾಣ. ನಾನು ತಿಳಿದು ಹೇಳ್ತೀನಿ ಅಂತಲ್ಲ, ಇದು ಯಾರಿಗೆ ಅಂದರೆ ಮಧುಪಾನ, ಮದ್ಯಪಾನ, ಮಾಂಸಾಹಾರ ಇವನ್ನ ಯಾವುದು ಭಾನುವಾರ ಮಾಡಬಾರ್ದು. ಇವ ಏನಾಗಿದೆ, ಒಂದು ಪಾಶ್ಚಾತ್ಯರು ಬಂದರು, ಈ ನಮ್ಮನ್ನು ಆಳಿದರು, ಅವರು ತಂದು ಇದು ನಿಯಮ ಮಾಡಿದ್ರು, ಭಾನುವಾರ ರಜೆ ಕೊಟ್ಬಿಟ್ರು. ಏನು ನಮ್ಮ ಒಂದು ಆಚರಣೆಗಳನ್ನ ಯಾವಾಗ ಪೆಟ್ಟು ಕೊಟ್ಟರೆ ಅವಾಗ ಇವರು ಕೆಡ್ತಾರೆ. ಇವ್ರನ್ನ ಕೆಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಏನಾಯ್ತಂದರೆ ಇವರ ಆಚರಣೆಗಳಿಗೆ ಕೆಡಕ್ಕೆ ಬಿಡಬೇಕು. ಅದಕ್ಕೆ ಏನು ಮಾಡೋಕೆ ಆ ಥರ ಮಾಡಬೇಕಂತ ತಂತ್ರವನ್ನು ಹೂಡಿ ಏನು ಮಾಡಿದರು, ಭಾನುವಾರ ರಜೆ ಕೊಟ್ಟರು. ಅವತ್ತು ರಜೆ ಬರೋದು, ಅವತ್ತೇ ಮಾಂಸಾಹಾರ ಅಂದರೆ ವಿಶೇಷ ಎಲ್ಲರ ಮನೆಗೂ. ಅವತ್ತೇ ಕಟಿಂಗ್ ಮಾಡಿಸ್ಕೊಳ್ಬಾರ್ದು ಅವತ್ತು. ಮತ್ತು ಅವತ್ತು ಮಧು ಮಾಂಸ ಕುಡಿಯೋದು ಮತ್ತು ತಿನ್ನೋದು, ಮಾಂಸಾಹಾರ ಒಳ್ಳೆಯದಲ್ಲ. ಮತ್ತು ಸ್ತ್ರೀಯ ಸಾಂಗತ್ಯ ಅದು ಕೂಡ ಗಂಡ ಹೆಂಡತಿ ಸೇರಬಾರದು.
ಹಿಂಗೆ ಮಾಡಿದರೆ ಏನಾಗತ್ತಂದರೆ ಅವರ ಜನ್ಮದಲ್ಲಿರ್ತಕ್ಕಂಥ ಪಾಪ ಹೋಗ್ತದೆ ಅಂತ. ಇವನು ಮಾಡಿದರೆ ಏನಾಗ್ತದೆ, ಸ್ತ್ರೀ ತೈಲೇ ಮಧುಪಾನನ್. ಸ್ತ್ರೀ ತೈಲ ಅಂದರೆ ಎಣ್ಣೆನೂ ಕೂಡ ತಲೆಗೆ ಹಚ್ಚಬಾರ್ದು. ಭಾನುವಾರ ದಿವಸ ಬಹಳ ವಿಶೇಷವಾಗಿ ಹಚ್ಚಬಾರ್ದು, ಹಚ್ಚಲಿಲ್ದಂಗೆ ಇರಬೇಕು. ಸ್ನಾನ ಮಾಡಿದರೂ ಕೂಡ ಹಚ್ಚಲಿಲ್ದಂಗೆ ಇರಬೇಕು. ಹಿಂಗೆ ಮಾಡಿದರೆ ಏನಾಗುತ್ತೆ ಅಂತಂದರೆ ನಾವ್ಯಾಧಿ ಶೋಕ ದಾರಿದ್ರ್ಯಂ. ಹಿಂಗೆ ಮಾಡಿದರೆ ಏನಾಗುತ್ತೆ, ಹಂಗೆ ಮಾಡಿದರೆ ಏನಾಗುತ್ತೆ, ಈ ಮಧುಪಾನ ಎಲ್ಲ ಮಾಡಿದರೆ ಏನಾಗುತ್ತೆ ಅಂದರೆ 7 ಜನ್ಮ ಭವೇದ್ರೋಗಿ, 7 ಜನ್ಮಗಳವರೆಗೂ ಅವನು ರೋಗಿಯಾಗಿ ಹುಡ್ತಾನೆ ಹಿಂಗೆ ಮಾಡಿದರೆ ಅಂತ. ಆ ಮಾಡದೆ ಹೋದರೆ ಏನಾಗುತ್ತೆ ಅಂದರೆ ನಾವು ವ್ಯಾಧಿ ಬರೋದಿಲ್ಲ, ಶೋಕ ದುಃಖ ಬರೋದಿಲ್ಲ, ದಾರಿದ್ರ್ಯ ಬರೋದಿಲ್ಲ, ಸೂರ್ಯಲೋಕದಲ್ಲಿ ಇರ್ತಾನೆ ಅಂದರೆ ಸಮೃದ್ಧಿಯಾಗಿರ್ತಾನೆ ಅಂತ ಅರ್ಥ. ಇಷ್ಟು ಫಲ ಇರ್ತಕ್ಕಂಥದ್ದು ಇದು ಬಹಳ ಇಂಪಾರ್ಟೆಂಟು. ಇದನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡೋಣ. ಶಿವಾಯ ಗುರುವನ್ನು ಶ್ರೀಮಾತ್ರೇನ.